ಏನಂದ್ರೆ ಇವತ್ತು ನಾವೇನು ದೊಡ್ಡ ದೊಡ್ಡ ಶ್ರೀಮಂತರಂತೀವಿ, ಬಿಲ್ ಗೇಟು, ವಾರನ್ ಬಫೆಟ್ಟು, ಮತ್ತು ನೀವು ಭಾರತದ ಯಾರೋ ತಗೊಳ್ರಿ ಎಲ್ಲರೂ, ಅವರಿಗೆ ದೇವರು ಅವ್ರಿಗೆ ಕೊಟ್ಟಿದ್ದು 24 ತಾಸ ಕೊಟ್ಟಾನ, ನಮಗೂ 24 ತಾಸ ಕೊಟ್ಟಾನ. ಅವ್ರು ಯಾಕೆ ಅಷ್ಟು ಶ್ರೀಮಂತರಾದರು, ನಾವ್ಯಾಕೆ ಬಡವರಾಗೆ ಉಳಿದ್ವಿ? ಅವನು ಹೇಳ್ತಾನೆ, ಹೌ ಟು ಯೂಸ್ ಎ ಡೇ. ದೇವರು ಒಂದು ದಿವ್ಸ ಕೊಟ್ಟಾನಲ್ಲ, ಹೆಂಗೆ ಬಳಸ್ಬೇಕಿದನ್ನು. 8 ತಾಸು ಆರಾಮ್ ನಿದ್ದೆ ಮಾಡ್ರಿ, 8 ತಾಸು ಕಮ್ಮಗು ದುಡೀರಿ. ಎಷ್ಟು ಹೊತ್ತು? 24 ತಾಸೊಳಗೆ 16 ತಾಸು ಹೋಯ್ತು, ಇನ್ನು 8 ತಾಸು ಉಳಿತು. ಇನ್ನು 8 ತಾಸ್ದಾಗ 3 ತಾಸು ನಿಮ್ಮ ಸ್ನಾನ, ಜಳಕ, ಪೂಜಾ, ಉಣ್ಣೋದಕ್ಕೆ ಕಳೀರಿ. ಅವರೆಲ್ಲ ದೊಡ್ಡವ್ರೇನದಾರಲ್ಲ, ಅವ್ರೇನು 24 ತಾಸು ದುಡ್ದವ್ರಲ್ಲ, 8 ತಾಸು ನಿದ್ದೆ ಮಾಡ್ಯಾರ, 8 ತಾಸು ದುಡ್ದಾರ, 3 ತಾಸು ಜಳಕ, ಟಿಫಿನ್ನು ಅದಕ್ಕೆ ಕಳೆದಾರ. ಉಳಿದ 5 ತಾಸು ಏನಿತ್ತಲ್ಲ, ಅದನ್ನು ನಾವು ಖಾಲಿ ಕೆಲಸಕ್ಕೆ ಕಟ್ಟಿ ಮೇಲೆ ಕುಂತು ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಕಳೆದ್ವಿ. ಉಳಿದ 5 ತಾಸು ಅವರು ಜೀವನದವನ್ನು ಹೆಂಗೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ವಿಚಾರ ಮಾಡಿದ್ದಕ್ಕೆ ಅವರು ದೊಡ್ಡವರಾದರು. ಉಳಿದ ಸಮಯ ಹೆಂಗೆ ಬಳಸಬೇಕು ಅನ್ನೋದು ಗೊತ್ತಿರ್ಬೇಕಲ್ಲ ಮನುಷ್ಯ. ಅದಕ್ಕೆ ಮನುಷ್ಯಗೆ ದೇವರೇನೊಂದು ಆಯುಷ್ಯ ಕೊಟ್ಟನಲ್ಲ. ಆಸ್ಕರ್ ವೈಲ್ಡ್ ಅಂತ ಒಬ್ಬ ಚಿಂತಕ, ಆಸ್ಕರ್ ವೈಲ್ಡ್ ಅವನ ಹೆಸರು. ಆಸ್ಕರ್ ವೈಲ್ಡ್ ಹೇಳ್ತಾನೆ,